ಹಾಡು ಹಾಡ್ದ ನಾ ಮೊಬೈಲ್ ನೋಡ್ಕೊತ ಹಾಡಿದ ನಿಜ. ಹಾ ಆದ್ರ ನನಗೆ ಹೆಂಗ ಪ್ರಮಾಣ ಮಾಡಿ ಕೇಳಿಸ್ತಿ ಹಾ ಹಂಗ ನೀ ಪ್ರಮಾಣ ಮಾಡಿ ಹೇಳು. ಪ್ರಕಾಶ್ ಒಂದೇ ದಿನ ಸಾಲಿಗೆ ಹೋಗ್ಯಾನ ಅಂದೆ ಅಂದ್ರ ಇವತ್ತು ನೀ ಏನ್ ಬೇಡಿತ ದಂಡ ಕೊಡ್ತೀನ. ಹೌದಾ ಸಾಲಿಗೆ ಹೋಗಿಲ್ಲ ಹಾ. ಆದ್ರ ಓದ್ಲಿಕ್ಕೆ ಏನಂದ್ರ ಈ ಶಬ್ದಕ್ಕೆ ಇಟ್ಟತ್ತಾರ ಅಂದ ಕೂಡ್ಲೆ ನಾವೇನ್ ಮಾಡ್ತೇವ್, ಕಲೀಲಾರ ಮಂದಿದ್ ಹೆಂಗಿರ್ತ ತಲಿ ಗೊತ್ತೇನ್ರಿ? ಹಾ ಒಂದ್ ಶಬ್ದದ ಸೂತ್ರ ಹಿಡ್ಕೊಂಡು ಪೂರ್ತಿ ನಾವು ಅದಕ್ಕ ಹಾ 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 ಅಷ್ಟು ಖರೆ ನಿಖರವಾಗಿ ನನಗೆ ಓದ್ಲಿಕ್ಕೆ ಬರಂಗಿಲ್ಲ. ಏನ್ ಹೇಳ್ತಾನವ? ಏನ್ ಹೇಳ್ತಾನ್ರಿಪ್ಪ? ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು. ಹೌದು. ಆ ಪಿಂಟು ಮಾಸ್ತರ್ಗ ನಾ ಸಾಮಾನ್ಯ ತನಂಗಿಲ್ಲ, ಗಡಿ ಅದನ್ನು ಮನಾರ್ ಚುರುಕದ ಏನಿಲ್ಲ. ಹೌದು ಕಾಟ ಕುಸ್ತಿ ಹತ್ಯದ. ಹಾ ನಮ್ಮ ಜೋಡಿ ಹಾಡ್ಬೇಕಾದ್ರ ಹಾ ಭಾಳ ಟೈಟ್ ಬೇಕು ಪ್ರಕಾಶ್ ಮಾಸ್ತಾರ. ಹೌದೌದು. ಆ ಅಂದಿಲ್ಲ ಚೊಣ್ಣಿನೇ ಸೈಲ್ ಆತಾವತ್ರಿ ನಮ್ಮ. ಹಬಾಬಾಬ ಚೊಣ್ಣಿ ಇವ್- ಒಂದ್ ಕಿಶದಾಗ ಹಾಕೊಂಡಿತ್ತು ಮಾಸ್ತರ್ ನಿಮ್ಗ. ಇದು ಗಡೀರಿ ಹೆಂಗದ ನೋಡ್ರಿ. ಹಾ ಗಡೀರಿ ಹೆಂಗದ? ಏ ಪಿಂಟು ಮಾಸ್ತಾರ, ಯಾರು ಕುಸ್ತಿ ಹಿಡಿತಾರ ಸಾಮಾನ್ಯವಾಗಿ ಬರಲ್ಲ. ಒಬ್ಬ ಕವಿ ಪದ ಮಾಡ್ತಾನ, ಏನಂತ ಮಾಡ್ತಾನ? ಏನತ್ರಿಪ್ಪ? ಹೇಡಿಗೆ ಹಾಲುಣಿಸಿ ಫಳೆದಾಗ ಬಿಟ್ಟರ ಹೌದು. ಪೈಲ್ವಾನ ಅದಕ್ಕ ಹಾ ಅಂತಾರೇನೋ. ಹೌದೌದು. ಕತ್ತಿಗೆ ಕಡ್ಲಿ ಬ್ಯಾಳಿ ಹತ್ತಿ ಕಾಳ ಮೈಸಿದ್ರ ಹಾ ಕಾಟೇವಾಡಿ ಕುದುರಿ ಆತದೇನು. ನೀ ಎಂದರೆ ಆತಿ ಪಿಂಟು ಮಾಸ್ತಾರ. ಕೂಗ್ ಹೊಡೆದು ಬಂದ್ಬಿಡ್ತು. ಹಾ 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 ಅದೇ ಮಾತು ನನಗೆ ಹೇಳಿದ್ರ ಅವರು. ಏನತ್ರಿ? ಪ್ರಕಾಶ್ ಮಾಸ್ತಾರ, ಹಾ ಓ ಪ್ರಕಾಶ್ ಮಾಸ್ತಾರ. ಹಾ ಇವೇನ್ರಿ ಭಾಷೆಯವರು? ಹಾ ಇವೇ ರೀ. ಓ ಪ್ರಕಾಶ್ ಮಾಸ್ತಾರ, ಹಾ ನನಗ್ ನೋಡಿದ್ರೆ ನೀವೆಲ್ಲ ನಿಮ್ ಚೋಣಿ ಸೈಲ ಆತಾವ. ಅಲ್ಲ 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 ಅಬಾಬಾಬಾ ಡಿಲ್ಲಿ ಸತ್ಪಾಲ. ದೋತ್ರ ಕಿಶೆ ಹೊಲ್ಸೀವಿ ನಾವು. ವಿಚಾರ ಬಹಳ ನಿಮ್ ಮುಂದೆ ಎಲ್ಲಾ ವಿಸ್ತಾರವಾಗಿ ಇಟ್ಟಾರ. ಹೌದ್ ಹೌದಿಪ್ಪ. ಅವ್ರು ಮಾತಾಡಾಗ ನಿಮಗ್ ಖರೇನು ಅನ್ಸ್ಯಾವ. ಹ್ಮ್ ನನಗ ಒಂದು ಮಾತು ಕೇಳಿದ್ರು ಅವರು. ಹೌದಾ ಚಡಿ ಚಮಚಮ್ಮ. ಏನ್ ಕೇಳಿದ್ರು ಗೊತ್ತದೇನು? ಏನ್ರಿಪ್ಪ? ಮಾಳಿಂಗರಾಯ ಹಾವಿಗೆ ನೀ ಒಂದ್ ಅಂದ್ರ ನಿಮಗೆಲ್ಲ ಕತಿ ಗೊತ್ತದದು. ಹೌದು ಕಣ್ಣು ಹೋಗಿದ್ದು ಅದಕ್ಕ. ಹೌದು ಕಣ್ಣು ಕೊಟ್ಟ ಆಮೇಲೆ ಅದು ಹಾದಿ ತರಬ್ತು. ಹಾ. ನೀನ್ ಒಂದ್ ನಾಲಿಗೆ ಬಿಟ್ಟು ನೀ ಎರಡು ಅಂದ್ರ ಬದಲು ಮಾತಾಡಿದ್ರ ಸಲುವಾಗಿ ನಿನಗೆ ಎರಡು ನಾಲಿಗೆ ಆಗಲಿ ಅಂತ ಹೇಳಿ ಇಲ್ಲಿ ಮಾಳಿಂಗರಾಯ ಶ್ರಾಪ್ ಕೊಟ್ಟ. ಹೌದು ಆ ನಾಗರ ಅಲ್ಲಿ ಅಮೋಕ್ಷದ್ನು ಕೊಟ್ಟ, ಈ ಕಡೆ ಮಾಳಿಂಗರಾಯ ಕೊಟ್ಟಂತೇಳಿ ನಮ್ಮ ಸಿದ್ಧಾಟಿಗೊಳಗೆ ಹಾಡ್ತಾರ. ಹೌದು ಅಂದ ಕೂಡ್ಲೆ ಇದಕ್ಕ ಮೊದಲು ಇತ್ತು ಏನ ಇಲ್ಲಿದಿಂದ ಐತ ಅಂದ ಕೂಡ್ಲೆ ನಾ ಹಿಂದ ಕಶ್ಯಪ್ ಮುನಿ ಹೆಂಡ್ರ ಕಡೆ ಹೋದ. ಹೌದು ಓ ಪ್ರಕಾಶ್ ಮಾಸ್ತಾರ, ಹಾ ಅಮೃತಿಯಲ್ಲಿ ಹಾ ಆ ಕಾಂಜಿನ ಕಂಬೆಲ್ಲಿ ಅಂದ್ರು. ಹೌದಾ ನನಗೂ ಗೊತ್ತದಲ್ಲ, ಅದು ಅದು ದೂರ ಇದ್ದಿದ್ದು. ಹಾ ಹಾ ಅಲ್ಲಿಗೆ ತಂದಲ್ಲಿ ಅಲ್ಲಿ ಮರಣ ಆಗಬೇಡದಂತೇಳಿ ತರ್ತಿದ್ದು ಅಲ್ಲಿ. ಹೌದು ಅಷ್ಟು ಗೊತ್ತಿಲ್ಲ. ಹಿಂಗ್ ಇಷ್ಟರೇ ಹೆಂಗ ನೀ ತಲೆ ಕೆಟ್ಟು ಇಷ್ಟರೇ ಹೆಂಗ ಅಂದ್ರ ಜನರಿಗೆ ಏನ್ ಅನ್ಬೇಕು? ಏ ಇವ್ ಪಿಂಟು ಮಾಸ್ತರ ಮಾತಾಡಿದ ಮೇಲೆ ಪ್ರಕಾಶ್ ಭವಿಷ್ಯ ಕರ್ಜಿಗೆ ಹೋಗಂಗ ಕಾಣ್ತಾನ ತಿಳ್ಕೊಬೇಕು. ಹೌದಾ ನೋಡ್ರಿ ನೀವು ಎಟ್ಟು ಮೈ ಹರ್ಕೋತಾನ. ಹೌದು. ಇನ್ನೊಂದು ಮಾತ ಏನ್ರಿ? ನಾ ಒಂದ್ ಮಾತು ಕೇಳ್ದವ್ರಿಗೆ. ಏನ್ ಕೇಳ್ದೇವ್ರಿಪ್ಪ? ಅಮೋಘ ಸಿದ್ಧ 7 ಯುಗಗಳ ಪರ್ಯಂತರವಾಗಿ ಕೈಲಾಸದೊಳಗಿದ್ದ. ಇದ್ದ. ಕೈಲಾಸದೊಳಗೆ ದೇವಾನು ದೇವತೆಗಳಿಗೆ ಮರಣ ಇಲ್ಲ. ಹಾ ಮತ್ ಅಲ್ಲಿ ಇದ್ದ ಮನುಷ್ಯ ಹೌದು ಇವ ಹೆಂಗ ಬಂದಂದ ಕೂಡಲೇ ಅದಕ್ಕೆ ಅವತಾರ ಎತ್ತಿ ಬಂದಾನ ಹೌದು ಅಂತ ಹೇಳ್ಯಾರ. ಹಾ ಹೌದು, ಹಾ ಅವತಾರ ಎತ್ತಿ ಬಂದರು. ಹೌದು ಈ ಮನುಷ್ಯನಿಗೊಬ್ಬನಿಗೆ ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಅವಶ್ಯ ಅದು. ಹೌದು ನಾ ಏನ್ ಕೇಳಿ ನಿಮಗ, ಪರಮಾತ್ಮನೇ ಅವನು ಗುರು ಒತ್ತಿದಿರಿ ಅಂದ್ರ ಹೌದು ಪರಮಾತ್ಮ ಯಾರಿಗ್ ಗುರುವಾದ? ಹೌದು, ನೀ ಹೇಳಿದ ಮಾತು ಒಪ್ಕೊಂಡ. ಹಾ ಅಷ್ಟಜ್ಞಾನ ಇಲ್ಲ. ಇದಕ್ಕ ಮೊದಲು ಹಂಗೆ ತರ್ಕ ಮಾಡಿಕೊಡ್ರು. ಹಾ ಏಸ್ ಮಾತು 1000 ಮಾತು ಹೇಳಿ ಅಂತ ತರಕ್ ಒಬ್ಬರು ಮಕ್ಕೋತ್ರಿಪ್ಪ ನೀವು ಸೀದಾ ಹೋಗಿ. ಇಲ್ರಿ ಹಂಗಿಲ್ಲ ನಿಮ್ಗೆ. ಒಂದ್ ಮಾತು ಹೇಳಿದ್ರು ಅವರು. ಏನ್ರಿ? ಮೊನ್ನೆ ದಕ್ಷಿಣ ಸೋಲಾಪುರದೊಳಗೆ ಅಲ್ಲಿ ಇಂಗಳಿಗೆ ಒಳಗೆ ಗುರು ಪೂರ್ಣಿಮಾ ಕಾರ್ಯಕ್ರಮ ಇಟ್ಟಿದ್ರು. ಇಟ್ಟಿದ್ರು. ನನಗೆ ಗುರು ಸ್ತೋತ್ರ ಬರ್ತಿತ್ತಂದ್ರ ಹಾಡ್ರಿ ಅಂತೇಳಿ ಅಲ್ಲಿದಲ್ಲಿ ಒತ್ತಡ ಮಾಡಿ ಹಾಡ್ಲಿಕ್ಕೆ ಹಚ್ಚಿದ್ರು ಅವರು. ಹಾ ಅದು ಏನು ಪದ ಅಂದ್ರ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ ಅಂತ ಒಂದು ಹಾಡಿತ್ತು. ಹೌದು ಆ ಹಾಡು ಹಾಡ್ದ ನಾ ಮೊಬೈಲ್ ನೋಡ್ಕೊತ ಹಾಡಿದ್ ನಿಜ. ಹಾ ಆದ್ರ ನನಗೆ ಹೆಂಗ ಪ್ರಮಾಣ ಮಾಡಿ ಕೇಳಿಸ್ತಿ ಹಾ
ಹಂಗ ನೀ ಪ್ರಮಾಣ ಮಾಡಿ ಹೇಳು. ಪ್ರಕಾಶ್ ಒಂದೇ ದಿನ ಸಾಲಿಗೆ ಹೋಗ್ಯಾನ ಅಂದೆ ಅಂದ್ರ ಇವತ್ತು ನೀ ಏನು ಬೇಡಿತ ದಂಡು ಕೊಡ್ತೀನಿ ನಾ. ಹೌದಾ ಸಾಲಿಗೆ ಹೋಗಿಲ್ಲ ಹಾ. ಆದ್ರ ಓದ್ಲಿಕ್ಕೆ ಏನಂದ್ರ ಈ ಶಬ್ದಕ್ಕೆ ಇಟ್ಟತ್ತಾರ ಅಂದ ಕೂಡ್ಲೆ ನಾವೇನ್ ಮಾಡ್ತೇವ್, ಕಲೀಲಾರ ಮಂದಿದ್ ಹೆಂಗಿರ್ತ ತಲೆ ಗೊತ್ತೇನ್ರಿ? ಹಾ ಒಂದ್ ಶಬ್ದದ ಸೂತ್ರ ಹಿಡ್ಕೊಂಡು ಪೂರ್ತಿ ನಾವು ಅದಕ್ಕ ಹಾ 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 ಅಷ್ಟು ಖರೆ ನಿಖರವಾಗಿ ನನಗೆ ಓದ್ಲಿಕ್ಕೆ ಬರಂಗಿಲ್ಲ. ಹೌದ್ ಹೌದ್ ಇನ್ನೊಂದು ಮಾತು ಹೇಳಿದ್ರಿ ನೀವು, ಏನ್ರಿಪ್ಪ ನನಗೆ ನೇರವಾಗಿ ಓದ್ತಿದ್ದಂದ್ರ ನಾನು ನಿಮ್ಮಂಗ ಒಂದ್ 2-3 ಟೆಂಪು ಬುಕ್ ತಂದು ಓದ್ತಿದ್ದ. ಹೌದು ಅದು ವಿದ್ಯಾ ನನಗ ಏನೋ ಅನಿವಾರ್ಯ ಕಾರಣ ನಮ್ಮ ಮನೆ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ನನಗೆ ಶಿಕ್ಷಣ ಒಂದ್ ದಿವ್ಸ ನಾ ಶಾಲ್ಯಾಗ ಹೋಗಿ ಹಾ ಹಾ ಕಲ್ತಿಲ್ಲ. ಗೊತ್ತಿಲ್ಲ. ಹೌದು ಇದು ಒಂದನೇ ಮಾತ. ಹೌದು ಇನ್ನೊಂದು ಮಾತು ನಾ ಏನಂದ, ನನಗೆ ಶಾಸ್ತ್ರಟ ಅಭ್ಯಾಸ ಇಲ್ರಿ ಅಂದ ಕೂಡ್ಲೆ, ಹಾ ಶಾಸ್ತ್ರ ಅಭ್ಯಾಸ ಇಲ್ಲತ್ತಿ ಹೇಳ್ತಿ, ಇದು ಖರೆ ಪ್ರಮಾಣದಿಂದ ಹೇಳು. ಹೌದಾ ಪಿಂಟು ಮಾಸ್ತಾರ, ಹಾ ಶಾಸ್ತ್ರ ಹೆಂಗಿರ್ತದಂದ್ರ ಹೌದ್ ಶಾಸ್ತ್ರ ತಿಳ್ಕೋಬೇಕಾಗಿತ್ತಂದ್ರ ಸುಮ್ಮನೆ ತುದಿ ನಾಲಿಗೆ ಮ್ಯಾಗ ಹೇಳಕ್ ಬರಂಗಿಲ್ಲ. ಹಾ ಹಾ ಇವೇನು ಶರಣರ ಕತಿ ಹೇಳ್ತೇವಲ್ಲ, ಹೌದ್ ಹೆಂಗ ಶಾಸ್ತ್ರ ಎಂದು ಬರಂಗಿಲ್ಲ. ಶಾಸ್ತ್ರ ಆಗಿತ್ತಂದ್ರ ಹೌದ್ ಅದಕ್ಕೆ ಉಕ್ಕಿನ ಹಲ್ಲು ಬೇಕು, ಉಕ್ಕಿನ ಕಡ್ಲಿದ್ದಂಗ ಶಾಸ್ತ್ರ. ಹಾ ಸ್ವಂತ ಅಭ್ಯಾಸ ಮಾಡಿದ್ರೆ ತಿಳಿತದ. ಜಲಮ ಪೂರ ಕೇಳ್ಕೋತ ಹೋದ್ರೆ ಎಂದೂ ಶಾಸ್ತ್ರ ತಿಳಿಯೋದಿಲ್ಲ ತಿಳಿಯಂಗಿಲ್ಲ. ನೀ ತಿಳ್ಕೊಂಡಿದ್ದಿ ಪ್ರಕಾಶ ಮುಚ್ಚಿ ಹೇಳ್ತಾನಂತೇಳಿ ನನಗೆ ಶಾಸ್ತ್ರ ಗೊತ್ತಿರ್ಲಾರ್ದ ಖರೇನೆ ಹೇಳಿನ. ಹೌದ್ ಯಾಕಂದ್ರ ಹಾ ಕೇಳ್ತೀನಿ, ಆದ್ರೂ ಅದು ಒಳಗ ಶಾಸ್ತ್ರ ಇಳಿಬೇಕಾದ್ರ ಅನುಭವ ಬರ್ಲಾರ್ದು ಎಂದೂ ಉಳಿಯಂಗಿಲ್ಲ. ಹಾ ಹಾ ಯಾಕ ನಿನಗ ನೀ ಓದ್ತಿ ನಿನಗಷ್ಟು ತರು ಕುಳಿತು, ನೀ ಓದ್ತಿ ನಿನಗಷ್ಟು ಸಂಗ್ರಹ ಆಗ್ತದ. ಹೌದ್ ಹೌದ್ ಇದು ನಿನ್ನ 2 ಮಾತು. ಹೌದ್ ಇನ್ನು ಅಮೋಘ ಸಿದ್ಧ ಹೌದು ಸೋಮಲಿಂಗಗ ಗುರು ಹತ್ತಿದ ಅಂದ್ರ ಹೌದ್ ಅವನಿಗೆ ಪರಮಾತ್ಮ ಅಲ್ಲಕ್ ಬರಂಗಿಲ್ಲ. ಹಾ ಏನ್ ನೋಡ್ರೋ ಯೂಟ್ಯೂಬ್ದಾಗ ಬಿಟ್ಟು ನನಗೆ ಗಜ್ಗಿಸ್ ಕುಡಿಸಿರಿ ಮತ್ತ ಆ ಬಿಡ್ತೀರಿ? ಮತ್ತೆ ಎಲ್ಲ ಮಠ ಮನೆಯವ್ರು ನಾಳೆ ಬಂದವ್ರು ಮರ ಮತ್ತೆ ನೋಡು, ನಿನಗೆ 2 ವರ್ಷ ಕುಂದ್ರಸ್ದಂಗ ನನಗೆ ಕುಂದ್ರಸ್ಯಾರ ಮತ್ತೆ. ಇಲ್ಲ ಅದು ಏನ್ರಿ ಹೋಗಿ ಏನ್ರಿ ಆತವ್ರಿ. ಹೌದಾ ನಾ ನ್ಯಾಯಬದ್ಧವಾಗಿ ಕೇಳಕತ್ತೀನಿ, ಹಾ ಅವನಿಗೆ ಗುರು ಅಲ್ಲಕ್ ಬರಂಗಿಲ್ಲ, ದೇವರೇ ಅಲ್ಲಕ್ ಬರ್ತದ. ಹೌದಾ ನೀ ಎಲ್ಲಾ ತಿಳಿದವಾಗಿ ಇಟ್ಟು ಹುಚ್ಚರಂಗ್ ಮಾತಾಡ್ತೇನ, ಅದು ನನಗೆ ಇವತ್ತು ಗೊತ್ತಾಗ್ಯದ. ಹೌದಾ ಆ ಹರನೇ ನರನ ರೂಪಾಗಿ ಗುರುವಾಗಿ ಬಂದುದು ಖರೆ, ಖರೆ ಆದ್ರ ಅವನಿಗೆ ಗುರು ಆಗ್ಲಕ್ ಬಂದಿಲ್ಲ. ಹೌದ್ ಹೌದ್ ನೀವೊಂದು ಗೀತಾ ಶ್ಲೋಕ ಹೇಳ್ದಿ, ಹಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದ್ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಹೌದ್ ಗುರು ಏನ್ ಮಾಡ್ತಾನ ಗೊತ್ತದೇನು? ಏನ್ರಿಪ್ಪ ಈ 3 ಮಂದಿ ಏನ್ ಹಾರ್ ನೋಡಿ ಇವ್ರು ದೇವತೆಗಳು. ಹಾ ಯಾರ್ಯಾರ್ರಿ? ಯಾರ್ಯಾರ್ರಿ? ಬ್ರಹ್ಮ ವಿಷ್ಣು ಮಹೇಶ್ವರ. ಇವ್ರು 3 ಮಂದಿ ಹುಟ್ಟಿಸ್ತಾರ, ಹೌದ್ ಸಲೂತಾರ, ಹಾ ಒಂದು ದಿನ ನಾಶ ಮಾಡ್ತಾರ. ಹೌದ್ ಹೌದ್ ಇವ್ರಿಗೇನಂದ್ರು ಗುರು ಬ್ರಹ್ಮ ಹೌದ್ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಹೌದ್ ಸ್ವಚ್ಛ ಮಾತಾಡಿ ಹಿಂಗ ಹರ್ಕೋಬೇಡ, ಹಾ ಹರ್ಕೊಂಡ್ರೆ ಕೆಲಸ ಕೊಡಂಗಿಲ್ಲ. ಹೌದು ಜನರಿಗೆ ಸ್ವಚ್ಛ ತಿಳಿಲಿ. ಹಾ ಹಾ ಗುರುವಿಗೆ ಏನಂದ್ರು ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರ ಹಾ ಈ 3 ಮಂದಿಗೆ ಮೀರಿದ ಕೆಲಸ. ಹೌದ್ ಈ 3 ಮಂದಿ ಏನ್ ಹಾರ ನೋಡು, ಇದ್ರ ಹಿಂದ್ ಒಂದು ಶಕ್ತಿ ಅದಲ್ಲ, ಅವನಿಗೆ ಒಯ್ದು ಗುರುವಿಗೆ ಹೋಲಿಕೆ ಮಾಡ್ತಾರ. ಹೌದಾ ಇದು ಗುರುವಿನ ತಾಕತ್. ಒಂದು ಮಾತು ಹೇಳ್ದಿ, ಏನತ್ರಿ? ಬಸವಣ್ಣವರು ಪ್ರತಿ ಒಂದು ವಚನಕ್ಕೆ ಕೂಡಲ ಸಂಗಮ ಅಂದ್ರು. ಕೂಡಲ ಸಂಗಮ ಏನು ಗುರು ಹಾನೇನು ಅಂದಿ. ಹೌದು ಕೂಡಲ ಸಂಗಮ ಗುರು ಅಲ್ಲ, ಹಾ ಕೂಡಲ ಸಂಗಮ ದೇವರ ಅದು ಸತ್ಯ ವಸ್ತು. ಹಾ ನೀವೊಂದು ಮಾತು ಹೇಳ್ದಿ, ಏನ್ರಿಪ್ಪ? ದೇವರಿಗೆ ಧ್ಯೇಯ ಇಲ್ಲ. ದೇಹ ಇಲ್ಲ. ಆ ಹಾ ದೇವರಿಗೆ ಧ್ಯೇಯ ಇಲ್ಲ, ಹೌದು ದೇವರಿಗೆ ರೂಪ ಇಲ್ಲ, ಇಲ್ಲ ದೇವರಿಗೆ ಆಕಾರ ಇಲ್ಲ. ಹೌದ್ ಹೌದು ಮತ್ತ ಇವನೇ ಗುರು ಸೋಮಲಿಂಗ ಅಂತ ಹೇಳ್ದಿ. ಹೌದ್ ಮತ್ತ ಆಕಾರ ಇಲ್ದವನ್ ಶಿವ ಅಮೋಕ್ಷಿದ್ದ ಹೆಂಗ್ ಮಾಡ್ದ? ಹಾ ಇವ್ರಿಗೆ ಹೂವು ಮುಟ್ಲ ಏನತ್ತಾರದು, ಹುಳ ಮುಟ್ಲಾರ ಹೂವ ಕಪ್ಪಿ ಮುಟ್ಲಾರ ಶೀತಾಳ ತಂದು ಹೆಂಗ್ ಕೊಟ್ಟ? ಹೌದ್ ಹೌದ್ ಅವನಿಗರೆ ಧ್ಯೇಯ ಇಲ್ಲ ಅಂತೇಳಿ ನೀನೇ ಹೇಳಿದಲ್ಲ ಈಗ. ಹೌದು ಮತ್ತ ಅವನ ಶಿವ ಇವ ಹೆಂಗ್ ಮಾಡ್ದ? ಹೌದಾ ಅವನ ಶಿವ ಇವ ಹೆಂಗ್ ಮಾಡ್ದ? ಅವನಿಗರೆ ರೂಪ ಇಲ್ಲ, ಅವನಿಗರೆ ಧ್ಯೇಯ ಇಲ್ಲ, ಅವನ ಶಿವ ಇವ ಹೆಂಗ್ ಮಾಡ್ದ? ಹೌದ್ ಹೌದು ಇದು ಮುಂದಿನ ಪಾಳ್ಯಕ್ಕೆ ಬಿಡಿಸು. ಹಾ
ಇನ್ನ ಭಕ್ತಿ ಮತ್ತು ಜ್ಞಾನ ಜ್ಞಾನ ಇದ್ರೊಳಗ ಪ್ರಕಾರ ಅದ. ಹೆಂಗ್ರಿಪ್ಪ? ಭಕ್ತಿನೇ ಮುಕ್ತಿಗೆ ಸಾವಿ ಜತ್ ನೀ ಹೇಳ್ದಿ. ಹೌದು. ಭಕ್ತಿನೇ ಮುಕ್ತಿಗೆ ದಾರಿ ಅಂತ ನೀ ಹೇಳಿದಿ. ಬಸವಣ್ಣವ್ರು ಒಂದ ವಚನ ಹೇಳ್ದಿ. ಹೌದ್, ಭಕ್ತಿ ಭಂಡಾರಿ ಶರಣ ಅಂದಾರ, ಅವನಿಗೆ ಭಕ್ತಿ ಭಂಡಾರಿ ಬಸವಣ್ಣ ಅಂದಾರ ಅಂತ ಹೇಳ್ದಿ. ಹೌದು. ಒಪ್ಕೋತೀನಿ, ಶರಣರ ಮಾತಿಗೆ ಒಲ್ಲ ಇಲ್ಲತ್ತ ನಾ ಅಲ್ಲಗಳಂಗಿಲ್ಲ. ಹೌದ್ರಿಪ್ಪ. ಭಕ್ತಿ ಮಾಡಿದ್ರ ಮುಕ್ತಿ ಸಿಗ್ತೈತಿಲ್ಲ ಬಸವಣ್ಣವ್ರು ಹೇಳ್ಯಾರ. ಹೌದು. ಬಸವಣ್ಣವ್ರ ಆಗಿ ಹೋದ ನಂತರ ಒಬ್ಬ ಶರಣ ಒಂದು ಮಾತು ಹೇಳ್ತಾನ. ಏನತ್ರಿಪ್ಪ? ನೀವೆಲ್ಲ ಪದ್ಯ ಕೇಳಿದ್ರೆ ಕೇಳಿರ್ತೀರಿ, ಕೆಲವೊಬ್ರು ಕೇಳಿರಂಗಿಲ್ಲ. ಹೌದು. ಮತ್ತ ಯಾರ್ಯಾರ ಪ್ರಕಾಶ ಹೇಳ್ಯಾನ ತಿಳ್ಕೊಂಡ್ರಿ, ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೇಳ್ತಾನ. ಹೌದು. ಏನ್ ಹೇಳ್ತಾನವ? ಏನ್ ಹೇಳ್ತಾನ್ರಿಪ್ಪ? ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು. ಹೌದು. ಏನ್ ಹೇಳ್ತಾನವ? ಹಾ. ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು. ಹೌದು. ನೀ ನನಗೆ 2-3 ಸಲ ಹೇಳ್ದಿ. ಏನ್ ಹೇಳಿದ್ರಿ? ನಿನಗ ಅಲ್ಲಿ ಹಾವಿನ ನಾಲಿಗೆ 2 ಆಗ್ಯಾವತ್ತೇಳಿ ನಿನಗೆ ಹೇಳ್ದವ್ರು ಯಾರು? ಭಕ್ತಿದಿಂದ ಮುಕ್ತಿ ಆಗ್ತತ್ತೇಳಿ ನಿನಗೆ ಹೇಳ್ದವ್ರು ಯಾರು? ಹೌದಾ? ಭಕ್ತಿದಿಂದ ಮುಕ್ತಿ ಆಗ್ತತ್ ನಿನಗೆ ಹೇಳ್ದವ್ರು ಯಾರು? ಯಾಕೆ ಭಕ್ತಿಗೆ ಮುಕ್ತಿ ಇಲ್ಲ ಅನ್ನುವಂಥದ್ದು ನಾ ಹೇಳ್ತೀನಿ ಕೇಳು. ಹೇಳ್ರಿ. ಏಸೋ ಕಾಲ ಒಂಟಗಾಲಿನ ಮೇಲೆ ಸೂಜಿ ಏಣಿನ ಮೇಲೆ ನಿತ್ತ ತಪ್ಪ ಮಾಡದ ರಾವಣ. ರಾವಣ ಏನ್ ಬೇಡದ? ಹಾ. ಏನ್ ಬೇಡದಮ್ಮ? ಏನ್ರಿ? ನನಗೆ ಯಾರದಿಂದ ಮರಣ ಆಗ್ಬಾರ್ದಂದ ಮಂದಿ ಹೆಂಡ್ರಿಗೆ ಎತ್ಕೊಂಡು ಹೊಂಟ. ಆ ಇದು ನಿನ್ನ ಭಕ್ತಿ. ಹೌದು. ಆದ್ರ ಜ್ಞಾನಿಗೆ ಯಾವುದು ಭೇದ ಭಾವಿಲ್ಲ. ಹೌದಿಪ್ಪ. ಯಾವ ಜ್ಞಾನಿ ಆಗಿರ್ತಾನಲ್ಲ, ಹಾ. ನೀ ಹೇಳ್ದೆ ಅಲ್ಲ ಆಗಳ, ಏನ್ ಹೇಳ್ದಿ? ಏನ್ರಿ? ನಿನ್ನ ಎಲ್ಲ ವಚನ ನನಗೂ ಬರ್ತಾವ. ಏನ್ ಹೇಳ್ದಿ? ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವಂ ಹೌದು. ನಿಶ್ಚಿಲ್ತತ್ವಂ ನಿಶ್ಚಿಲ್ತತ್ವಂ ಜೀವನ ಮುಕ್ತಿ. ಹೌದಾ? ಎದ್ರಾಗ ಬತ್ತಿದು? ಹಾ. ಎದ್ರಾಗ ಬತ್ತು? ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ಹಾ. ನಿರ್ಮೋಹತ್ವಂ. ಇದ್ರೊಳಗೆ ಭಕ್ತಿ ಎಲ್ಲಿ ತಂದು ಸೇರ್ಸು. ಸೇರ್ಸಪ್ಪ ನೋಡೋನು. ಸೇರ್ಸ್ ನೀನು ಖುಬಿ ಇದ್ರ ತಂದು ಸೇರ್ಸಿದ್ರಾಗ. ಹೌದಾ? ಸೊಡ್ಡು ಹೊಡಿತೀನಿ. ಓಯ್ ಬ್ಯಾನೆ ಆತಾವ. ಸೊಡ್ಡು ಹೊಡೆದು ಹಾಡುದಲ್ಲ, ಹಾ. ಸೊಡ್ಡು ಹೊಡೆದು ನಾಳೆ ನಮಗ್ ಬಹಳ ಕರೆಸ್ತಾರತ್ತೇಳಿ ಹಿಂಗೆ ಹೇಳಂಗಿಲ್ಲ. ಹೌದು. ಯಾವಾರ ಹೆಂಗಿರ್ಬೇಕಂದ್ರೆ ಸ್ವಚ್ಛ ಇರ್ಬೇಕು. ಹೌದು. ಮಾಳಿಂಗರಾಯ ಭಕ್ತಿ ಮಾಡಿ ಮುಂಡಾಸ್ ಪಡ್ಕೊಂಡ ನಂದಿ. ಹಾ. ಇದ್ರ ಹಿನ್ನೆಲೆ ಗೊತ್ತದ ನಿನಗ? ಹಾ. ಹಾ. ಮಾಳಿಂಗರಾಯಗ ಭಕ್ತಿವಂತ ಮಾಳಿಂಗರಾಯ ತನ್ಲಿಲ್ಲ ಅವನಿಗೆ. ಹಾ. ತಾವೆಲ್ಲ ಮಾಳಿಂಗರಾಯನ ಅನ್ನ ಉಂಡವ್ರಿದ್ರಿ, ಅವ ತುಳಿದಿದ್ದು ಭೂಮಿ ಒಳಗೆ ತಿರುಗಾಡದವ್ರಿದ್ರಿ. ಮಾಳಿಂಗರಾಯಗೆ ಏನಂದ್ರು? ಬರೇ ಜ್ಞಾನಿ ಅಲ್ಲಿಲ್ಲ ಅವನಿಗೆ, ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಅಂದಾರೋ ಏನು ಭಕ್ತಿ ಮಾಳಿಂಗರಾಯ ಅಂದಾರೋ? ಮುಂದಿನ ಪಳಕ್ಕೆ ಹೇಳಿ ಮಗಳ. ತ್ರಿಕಾಲ ಜ್ಞಾನಿ ಮಾಳಿಂಗ್ರಯ ಅಂದಾರ. 3 ಲೋಕದ ಜ್ಞಾನಿ ಇತ್ತು ಅವನಿಗೆ. ಹಾ. ತ್ರಿಕಾಲ ಜ್ಞಾನಿ ಅಂದಾರ ಅವನಿಗೆ. ಹೌದು. ಭಕ್ತಿ ಮಾಳಿಂಗರಾಯ ಅಂತೇಳಿ ಎಂದೂ ಅಲ್ಲಿಲ್ಲ. ಹಾ. ಹಾ. ರೀ. ಹಾ. ನನ್ನ ಕಡೆ ಪಾರ್ಟಿ ಭಾಳ ಅದ. ಇಲ್ಲ, ಒಳ್ಳೆ ಮಾತದ. ಆ ಪಿಂಟು ಮಾಸ್ತರ್ಗ ನಾ ಸಾಮಾನ್ಯ ತನಂಗಿಲ್ಲ. ಗಡಿ ಅದನ್ನು ಮನಾರ್ ಚುರುಕದ ಏನಿಲ್ಲ. ಹೌದು. ಕಾಟ ಕುಸ್ತಿ ಹತ್ಯದ. ಹಾ. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮ ಏನ್ ಬೇಡದಳು? ಏನ್ರಿಪ್ಪ? ರಡ್ಡ್ಯಾರ ಕುಲಕ್ಕ ಎಂದೂ ಬಡ್ತಾನ ಬರಬಾರ್ದು, ಕಡ್ಡಿಯಟ್ಟು ಬಂಗಾರ ಬೇಡದಳು. ಹೌದಾ? ಮತ್ತೆ ಇದು ಸ್ವಾರ್ಥ ಐತೋ ಏನೈತ್ರಿ? ಸ್ವಾರ್ಥ ಐತ್ರಿ. ತನ್ನ ಕುಲಕ್ಕ ಕಡ್ಡಿಯಟ್ಟು ಬಂಗಾರ ಬೇಡ್ತಾರಂದ್ರೆ ಭಕ್ತಿ ಒಳಗ ಸ್ವಾರ್ಥ ಐತೈತ್ರಿ. ಏನತ್ತೀರಿ? ಹೌದು. ಹೌದು. ಇದು ಬಿಡ್ರಿ. ಹಾ. ಅಣ್ಣತಮ್ಮರಿ ಇಬ್ರು ತಪ್ಪ ಕೂತರ್ರಿ. ಹೌದು. ನಮ್ಮ ಲೌಕಿಕದೊಳಗೆ ಹೇಳ್ತೀನಿ. ಹಾ. ಅಣ್ಣ ಹೋಗಿ ಒಂದು ಗುಡ್ದಾಗ ಕೂತ. ಹೌದು. ಗೊತ್ತೈತಿ ಯಾಕೆ ಕೂತಾನಂದ್ರ ಕಂಡ್ರಾಪಟ್ಟಿ ಭಕ್ತಿ ಮೆಚ್ಚಿ ಪರಮಾತ್ಮ ಏನ್ ಬೇಡ್ತಾನ ತಗೋಬೇಕು, ಶ್ರೀಮಂತ ಆಗ್ಬೇಕಂತೇಳಿ ಗುಡ್ದಾಗ ಕೂತ. ಹೌದು. ಇದು ತಮ್ಮಗ್ ಗೊತ್ತೈತ್ರಿ, ಸಣ್ಣ ತಮ್ಮಗ. ಹಾ. ಅವ ಏನ್ ಮಾಡ್ದ? ಇಚ್ಚಿ ಕಡೆ ಗುಡ್ದಾಗ ಹೋಗಿ ಕೂತ. ಹೌದು. ಇಬ್ಬರು ತಪ ನಡ್ಲಿಕತ್ತು. ಹಾ. ಇವ್ರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ಬಂದಲ್ಲಿ ಇಳದ. ಭಕ್ತಿ ಒಳಗ ಪ್ರಕಾರ ನೋಡ್ರಿ ಹೆಂಗದ. ಹೌದು. ಸಣ್ಣವನ ಬಲಿ ಬಂದ್ ಇಳದ. ಹಾ. ಏ ಭಕ್ತ, ತಲೆ ಮೇಲೆ ಕೈ ಇಟ್ಟ, ನಿನ್ನ ಭಕ್ತಿಗೆ ನಾ ಮೆಚ್ಚಿನಿ. ನಿನಗೇನ್ ಬೇಕು ಬೇಡು, ನೀ ಬೇಡಿದ್ ಕೊಡ್ತೀನಿ. ನಾ ಪರಮಾತ್ಮ ಇದ್ದೀನಂದ. ಹಿಂಗ್ ನೋಡ್ದ, ನೀನೇ ಪರಮಾತ್ಮ ಅಂದವ. ಹಾ, ನಾನೇ ಪರಮಾತ್ಮ ಇದ್ದೀನಿ. ನೀ ಬೇಡಿದ್ ಕೊಡ್ತೀನಿ. ಬೇಡಿದ್ ಕೊಡ್ತೀಯ? ಏನ್ ಇಲ್ಲೇ ಬಂದಿದೇನ್ ನಮ್ಮ ಅಣ್ಣನ ಬಲಿ ಹೋಗಿ ಬಂದಿದೆ ಅಂದವ. ಇಲ್ಲ, ಮೊದಲು ನಿನ್ನ ಬಲಿ ಬಂದೀನಿ ಅಂದವ. ಹೌದ್ರಿಪ್ಪ. ಅಂದ ಕೂಡ್ಲಿ ಅವ ಅಂದ, ನಾ ಹಂಗ ಬೇಡಂಗಿಲ್ಲ. ಹೌದು. ನಾವ್ ಅಣ್ಣನ ಬಲಿ ಹೋಗ, ಅವ ಮೊದಲು ಕೂತಾನ. ಅವ ಏನ್ ಬೇಡ್ತಾನ ನೋಡು, ಅವನಕ ಡಬಲ್ ನನಗ್ ಕೊಡಾಕತ್ತಿ ಅಂದಿವ. ಹೌದಾ?
ಭಕ್ತಿವಾನ್ರಿ. ಹಾ ನೀನೇ ತೀರ್ಮಾನ ಕೊಡು, ದೈವನು ಬೇಡ. ಹೌದ್ ನಿನ್ನ ಮನಸಾರೆ ಒಪ್ಪಿ ತೀರ್ಮಾನ ಕೊಡು. ಪ್ರಕಾಶ್, ಇದು ಭಕ್ತಿಯವ್ರ ಕೆಲಸ, ಇದು ಜ್ಞಾನಿಗಳ ಕೆಲಸ. ಮುಂದಿನ ಪಳಕ್ಕೆ ನೀನೇ ತೀರ್ಮಾನ ಕೊಡು. ಹೌದು. ದೈವಂತೂ ಕೊಟ್ಟೆ ಕೊಡ್ತದ. ಹಾ ಅಣ್ಣನ ಬಲಿ ಹೋದ್ರಿ ಪರಮಾತ್ಮ. ಹೌದ್ರಿಪ್ಪ. ಅಣ್ಣನ ಬಲಿ ಹೋದ ಕೂಡ್ಲಿ ಅವನಿಗೆ ತಲೆ ಮ್ಯಾಲ ಕೈ ಇಟ್ಟು ಹೇಳ್ದೆ, ಭಕ್ತ ಏಳು ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನಿ ಅಂದ ಕೂಡ್ಲಿ ಅವ ಎದ್ದು ನೋಡಿ, ಪರಮಾತ್ಮ ನೀನೇ ಏನು ಅಂತ ಕೇಳ್ದ. ಹಾ ಹೌದು, ನಾನೇ ಪರಮಾತ್ಮ ಇದ್ದೀನಿ. ನಮ್ ತಮ್ಮನ ಬಲಿ ಹೋಗಿದ್ದೀನೋ ಅಂತ ಕೇಳ್ದ. ಹಾ ಹಾ ಹೋಗಿನಲ್ ನಿಮ್ ತಮ್ಮನ ಬಲಿ. ಹೌದು. ಅವ ಏನ್ ಬೇಡದ ಅಂತ ಕೇಳ್ದವ. ಹಾ ಅವ ಏನೂ ಬೇಡಿಲ್ಲ, ನಮ್ಮ ಅಣ್ಣಗೇನು ಕೊಡ್ತೀಯಲ್ಲ ಹೌದು, ಅದ್ರ ಡಬಲ್ ನನಗ್ ಕೊಡ್ಬೇಕಂದ. ಹಾ ಹಾ ಅಣ್ಣ ಏನ್ ಬಿಡ್ಬೇಕ್ರಿ? ಏನ್ ಬೇಡದ್ರಿ? ಇವ 24 ವರ್ಷ ಭಕ್ತಿ ಮಾಡ್ದವ. ಹೌದು. ಏನ್ ಬಿಡ್ಬೇಕ್ರಿ? ಏನ್ ಬೇಡದಪ್ಪ? 10 ಎಕರೆ ಹೊಲ ನಾ ಬೇಡ್ತೀನಿ. ಹಾ ನಮ್ ತಮ್ಮಗೆ ಎಟ್ಟು ಬರ್ತದ್ರಿ? ಹೌದು. ಆ 5 ಎಕರೆ 20 ಎಕರೆ. ಹಾ ಹೌದೌದು. 1000 ಎಕರೆ ನಾ ಬೇಡ್ತೀನಿ, ನಮ್ ತಮ್ಮಗೆ ಎಟ್ಟು ಬರ್ತದ? ಹಾ ಹಾ ಡಬಲ್ ಕೊಡ್ಬೇಕಲ್ರಿ? ಡಬಲ್ ಕೊಡ್ಬೇಕು. ಆಯ್ತು ತಿಳ್ಕೊಂಡು ಇವ ಅಣ್ಣ ಏನ್ ವಿಚಾರ ಮಾಡಿದ್ರಿ? ಹೌದು. ಪರಮಾತ್ಮ ನಾ ಏನ್ ಬೇಡ್ತೀನಿ ಅಂದ್ರ, ಹಾ ನನಗ ನಂದೊಂದು ಕೈ ಹೋಗ್ಬೇಕು. ಹಾ ಕೇಳ್ರಿಣ, ಹೌದು. ನಂದೊಂದು ಕೈ ಹೋಗ್ಬೇಕು, ಹಾ ನಂದೊಂದು ಕಾಲ್ ಹೋಗ್ಬೇಕು, ಹೋಗ್ಬೇಕು, ನಂದೊಂದು ಕಣ್ಣು ಹೋಗ್ಬೇಕು, ನಂದೊಂದು ಕಿವಿ ಹೋಗ್ಬೇಕಂತ ಬೇಡ್ಕೊಂಡತ್ರಿ ಇವ. ಹೌದು. ತಥಾಸ್ತು ಒಂದ್ ಕೈ ಬಿತ್ತು, ಒಂದ್ ಕಾಲ್ ಬಿತ್ತು, ಒಂದ್ ಕಿವಿ ಹೋಯ್ತು, ಒಂದ್ ಕಣ್ಣು ಹೋಯ್ತ್ರಿ. ಹೌದು. ಪರಮಾತ್ಮ ಶೌಂಕತೇಳಿ ಹಾರಿ ಅಲ್ಲಿ ಅವನ್ ಬಲಿ ಬಂದಿತ್ತ. ಹೌದು. ಏನ್ ಕೊಟ್ಟಿ ಪರಮಾತ್ಮ? ಹಾ ಒಂದ್ ಕಿವಿ ಹೋಯ್ತು, ಒಂದ್ ಕಣ್ಣು ಹೋಯ್ತು, ಒಂದ್ ಕಾಲ್ ಹೋಯ್ತು, ಒಂದ್ ಕೈ ಹೋಯ್ತು. ಹೌದು. ಇನ್ ನಿನಗೇನ್ ಕೊಡ್ಲಿ? ಹಾ ಅವನ್ ಡಬಲ್ ಅಲ್ಲ. ಹೌದು. ಇದಕ್ ಪೂರ್ತಿ ನಿಕಾಲೆ ಮಾಡ್ದತ್ರಿ. ಹೌದು. ಮಾಡ್ದೋ ಏನಿಲ್ಲ. ಹಾ ಇದೇನು ಭಕ್ತಿ ಐತಿ, ಏನು ಜ್ಞಾನತಿ? ಎಲ್ಲರೇ ಜ್ಞಾನಿಗಳು ಹಿಂಗ ಬೇಡ್ಯಾರ ಪ್ರಕಾಶ ಅಂತೇಳಿ ಸಿದ್ಧ ಮಾಡು. ಹೌದು. ಮುಂದೆ ನಿನ್ನ ಮಾತಿಗೆ ನಾವು ಹೋಗೋತೀನಿ. ಹೌದು. ಜ್ಞಾನಿಗಳು ಹಿಂಗ ಬೇಡ್ಯಾರ ಅಂತ ಹೇಳಿ ಒಂದೇ ಮಾತು ಹೇಳಿ ತೋರಿಸ್ಕೊಡು. ಹೌದು 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 ಪಿಂಟು ಮಾಸ್ತಾರ, ಇವತ್ತಿನ ದಿನ ಏನು ಅಡ್ಡಿ ಇಲ್ಲ, ಬಹಳ ಒಳ್ಳೆ ಮಾತು ಮಾತಾಡೋ, ವಯಸ್ಸಣದಿದ್ರು ಬೇಕಾದಂಗೆ ಚಂದ ಮಾತಾಡ್ತಿರ್ತೇಳಿ ನನಗೆ ನಾ ಹೇಳ್ತೀನಿ. ಹೌದು. ಅದಕ್ಕೆ ಜ್ಞಾನ ಮತ್ತು ಭಕ್ತಿಗೆ ಬಹಳ ಅಂತರದ. ಹೌದು ಹೌದು. ಭಕ್ತಿ ಮಾಡ್ರಿ ಇಲ್ಲ ತಂದಿಲ್ಲ. ಹಾ ಭಕ್ತಿ ಹೆಂಗತಿ ಕೇಳಿದ್ರ ಪೌಟಣಿಗೆ ಅದ. ಹೌದು. ಏನ್ರಿ ಗೊತ್ತದೇನ್ರಿ? ಹಾ ಮೊದಲು ಹುಡುಗ ಮಣ್ಣು ತಿತ್ತಿತ್ತು. ಹಾ ತಿತ್ತಿತ್ತಿಲ್ರಿ? ತಿತ್ತದಿಲ್ಲ ಹುಡುಗ. ಹಾ ಆ ಹುಡುಗಗ ಮಣ್ಣು ತಿನ್ನೋದ್ ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿಪ್ಪ? ಅದಕ್ಕೆ ಬೆಲ್ಲ ಕೊಡ್ಬೇಕು. ಹಾ ಹೌದಲ್ಲ? ಭಕ್ತಿ ಮಾಡ್ಬೇಕಂದ್ರ ಮೂಲ ತೆಳಗ. ಅದಕ್ಕೆ ನೀ ನಿಜಗುಣಿಯವ್ರ ಮಾತು ಭಾಳ ಹೇಳ್ತಿ. ನಿಜಗುಣಿಯವ್ರ ಮಾತ ಭಾಳ ಹೇಳ್ತಿ. ನಿಜಗುಣಿಯವ್ರ ಒಂದ್ ಪದ ಒಂದು ಬುಕ್ ಒಂದು ಗ್ರಂಥ ಬರ್ದರು. ಯಾವುದು? ಕೈವಲ್ಯ ಪದ್ಧತಿ. ಹೌದು. ಅದ್ರೊಳಗೆ ಏನ್ ಮಾಡಿದ್ರು ಅವರು? ಏನ್ರಿಪ್ಪ? 5 ಸ್ಥಳ ಕಟ್ ಮಾಡಿದ್ರು. ಹಾ ಯಾವ್ಯಾವು? ಯಾವ್ಯಾವ್ರಿ? ಒಂದನೇದು ಶಿವಕಾರುಣ್ಯ ಸ್ಥಳ. ಹೌದು. ಶಿವಕಾರುಣ್ಯ ಅಂದ್ರೇನು? ಏನ್ರಿಪ್ಪ? ಭಕ್ತಿ. ಭಕ್ತಿ. ಎರಡನೇದೇನು? ಹಾ ಜೀವ ಸಂಬೋಧನ ಸ್ಥಳ. ಹೌದು. ಜೀವ ಸಂಬೋಧನ ಸ್ಥಳ ಅಂದ್ರೆ ಏನು? ಏನ್ರಿಪ್ಪ? ಈ ಜೀವ ಯಾರು? ಈ ಧ್ಯೇಯ ಏನು? ನೀ ಯಾರು? ಜೀವ ಸಂಬೋಧನ ಸ್ಥಳ. ಹೌದು. ಮೂರನೇದೇನು ಮಾಡಿದ್ರು? ಏನ್ರಿ? ನೀತಿ ಕ್ರಿಯಾಚರಿ ಸ್ಥಳ. ಹಾ ಕರೆಕ್ಟ್ ಇಲ್ಲ? ಹೌದು. ಹಾ ಕಲ್ತಿಲ್ಲ ಸುಮ್ ಹೂ ಅನ್ಬೇಡ ಮತ್ತ. ಹಿಂಗ ಪ್ರಮಾಣ ಕುಂದ್ರಿಸಿ ಹೂ ಅನ್ಸೋರ್ ಬೇಕಲ್ರಿ? ಹೌದು. ನಿನಗ್ ಬಹುಶಃ ನಾನೇ ಬೈಟೆ ಕೊಡ್ಸಲಂಗ ಕಾಣ್ತೀನಿ ಇವತ್ತು. ಹಾ ನೀ ಯಾರಿಗೂ ಹೂ ಅನು ಮಗ ಅಲ್ಲ ನೀ. ಹೌದು. ಯಾರಿಗೂ ಹೂ ಅಂತೇಳಿ ತಲಿ ಹಾಕಾವಲ್ ನೀ. ಹಾ ಯಾಕತ್ ಕೇಳಿದ್ರ ನೀ ಬ್ಯಾರೇನೆ ತಯಾರಾಗಿದಿ. ಹೌದು. ಮೂರನೇದು ನೀತಿ ಕ್ರಿಯಾಚರಿ ಸ್ಥಳ. ಹೌದು. ನಾಲ್ಕನೇದೇನು? ಏನ್ರಿಪ್ಪ? ಆ ಹಾ ಅಲ್ಲೇ ಹೋಗ್ಯದ ಮಾಸ್ತಾರ. ಜೀವ ಸಂಬೋಧನ ಸ್ಥಳ 2ನೇ ಜಾಗದೊಳಗೆ. 4ನೇದು ಹೌದು ಜ್ಞಾನ ಪ್ರತಿಪಾದನ ಸ್ಥಳ. 5ನೇದು ಯೋಗ ಪ್ರತಿಪಾದನ ಸ್ಥಳ. ಹೌದೌದು. ಇದು ನೇರವಾಗಿ ತಂದ್ರು. ಹಾ ಯಾಕಂದ್ರ ಮನುಷ್ಯನಿಗೆ 3 ಅವಸ್ಥೆ ಅವ್ರಿ. ಹೌದು. ಭಕ್ತಿ ಅವಸ್ಥೆ ಯಾವುದು? ಹಾ ಭಕ್ತಿ ಅವಸ್ಥೆ ಯಾವುದು? ಯಾವಾಗ? ಭಕ್ತಿ ಅವಸ್ಥೆನೇ ಸುಪ್ತಿ. ಹೌದು. ಇನ್ನು ಜೀವ ಸಂಬೋಧನ ಸ್ಥಳ ಅವಸ್ಥೆನೇ ಹಾ ಸ್ವಪ್ನ. ಹೌದು. ಇಲ್ಲಿ ಹ್ಯಾಂಗ 5 ಸ್ಥಳ ಮಾಡ್ಯಾರಲ್ಲ, ಹಾ ಹಂಗ ಮನುಷ್ಯನಿಗೆ ಅವಸ್ಥೆ ಎಟ್ಟೋ ಗೊತ್ತದೇನ್ರಿ? ಹಾ ಒಂದು ಸುಪ್ತಿ. ಸುಪ್ತಿ ಅಂದ್ರೆ ನಿದ್ದೆ ಮಾಡುದು. ಹೌದು. 2ನೇದು ಸ್ವಪ್ನ. 3ನೇದು ಜಾಗ್ರ. ಹೌದು. ಇವ್ ನಿಮ್ಗೆ ಎಲ್ಲರಿಗ ಅವ್ರಿ. ಹೌದು. ಇವತ್ತೇನು ಕೂಡಿದೇವ್ ನೋಡ್ರಿ, ಹಾ ಎಲ್ಲರಿಗ ಅವೇನಿಲ್ಲ. ಭಕ್ತಿ ಮಾಡೋರಿಗೆ ಎಲ್ಲರಿಗ ಅವಿಲ್ಲ. ಒಪ್ಪಗೋ, ಹಾ ಸೀದಾ ಒಪ್ಪಗೋ.
ಸೀದಾ ಒಪ್ಪಬೇಕೇನಿ. ಹೌದು ಇವು ಮೂರು ಅವಸ್ಥೆ ಯಾರಿಗವ? ಭಕ್ತಿ ಮಾಡೋರಿಗವ. ಹೌದು ಯಾವುದು? ಹಾ. ಸ್ವಪ್ನ, ಸುಪ್ತಿ, ಜಾಗ್ರ ಹೌದು. ಅಂದ್ರೆ ಎಚ್ಚರಿರುವುದು. ಆದ್ರೆ ಇದಕ್ಕ ಮುಂದೆ ದಾಟ್ದಿ ಅಂದ್ರ ಹೌದು ಭಕ್ತಿ ಇಲ್ಲಿಗೆ ಬಂದೈತು. ಹೌದು ಭಕ್ತಿ ಬಾಗಲಿ ಇಲ್ಲಿಗೆ ಬಂದೈತು. ಹಾ. ಮುಂದೆ ಏನದ? ಹಾ. ತೂರ್ಯ. ಹೌದು ತೂರ್ಯ ಅಂದ್ರ ಹೌದು ಜೀವ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಹಾ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅಲ್ಲ ಇದು ಏನು? ಹೌದು ತೂರ್ಯಾವಸ್ಥೆ. ಇನ್ ಐದನೇದು ಯಾವುದು? ಯಾವಾದ್ರಿಪ್ಪ? ತೂರ್ಯಾತೀತ ಅಂದ್ರ ಆರೂಢ ಸ್ಥಿತಿ, ಏಕಾಕಾರ ಆಗಿ ಹೌದು ಅವನಿಗೆ ಜ್ಞಾನಿ ಅತ್ತಾರ. ಹೌದಾ? ಹೆಂಗ ಮಾತಾಡು ಮುಂದಿನ ಪಾಳ್ಯಾಕ ಬರ್ಲಿ ನಿಂದು ಗೊತ್ತಾಗ್ತದ. ಒಟ್ಟೆ ಕತಿ ಹೇಳಂಗಿಲ್ಲ. ಈ ಟೇಜಿನ ಮ್ಯಾಗ ಬಂದು ನಿತ್ತ ಮಾತಾಡು. ಇವತ್ತು ಈ ಸಭೆ ಒಳಗ ಪಿಂಟು ಮಾಸ್ತರ ಜ್ಞಾನ ಸ್ಥಳದೊಳಗೆ ಬಂದು, ಯೋಗ ಪ್ರತಿಪಾದನಾ ಸ್ಥಳದೊಳಗೆ ಬಂದು ನನ್ನ ಮಾತು ಮುರಿದು ಮಾತಾಡೇನ ಅಂತ ಹೇಳಿ ಯೂಟ್ಯೂಬ್ ಮ್ಯಾಗ ನಾನೇ ಜಾಹೀರು ಮಾಡಿಬಿಡ್ತೀನಿ. ಇವತ್ತು ನಿನ್ನ ಹೌದಾ? ಪ್ರಶ್ನೆ ಅದಿಲ್ಲ. ಇದರ ಮುಂದೆ ಮಾತಾಡು. ಹೌದು. ತೂರ್ಯಾತೀತ ಆದ್ಮೇಲೆ ನೀ ಏನು ಮಾತಾಡ್ತೀವಿ ಮಾತಾಡ, ಭಕ್ತಿಯವರಿಗೆ ತಂದು ಹಚ್ಚಿಲ್ಲಿ ಹಾ ಅನ್ನುವಂತ ಮಾತು ಹೇಳಿ ಹೌದು. ಒಂದು ಹೊಸ ಚಾಲ. ಯಾವಾದ್ರಿಪ್ಪ? ನಮ್ಮವ್ವ ಒಬ್ಬಾಕಿನ ಕೂತಾಳ. ನನ್ನ ಪಾತ್ರಗಿತ್ತಿ. ಪ್ರಶ್ನೆ ಏನ್ರಿ? ಅವ್ರಿಗೆ ಕೇಳತ್ರಿ? ಅವ್ರಿಗೆ ಕೇಳನ್ರಿ. ನಮಗ್ ಕೇಳಿ ಉಳ್ದಾವ್ ನೋಡ್ರಿ. ಹಾ ಏನ್ರಿ ಅದು? ಬಂಗಾರ, ಬಂಗಾರ ತಂಬಿಗಿ. ನಾ ಹೇಳ್ತೀನಲ್ರಿ, ನಾ ಹೇಳ್ತೀನಿ. ಹಾ ನನಗೆ ತಿಳಿದಟ್ಟು ಹೇಳ್ತೀನಿ ಮತ್ತೆ ಹೇಳ್ತೀನಿ. ಹಾ ಬಂಗಾರ ತಂಬಿಗೆ ಅವನಿಗೆ ಯಾರು ಕೊಟ್ರು? ಬಂಗಾರ ಗಿಂಡಿ ಯಾರು ಕೊಟ್ರು ಅಂತ ಕೇಳ್ಯಾರ ಅವ್ರು. ಹೌದು. ಅವ್ರು ಯಾರು? ಬಾರಾಮತಿ ಗೌಡ್ರು. ಹೌದು. ಮತ್ತು ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ತುಂಬಿರುವಂತ ಒಬ್ಬ ಶ್ರೇಷ್ಠ ಸಿದ್ಧ ಮಾಳಿಂಗರಾಯ. ಹೌದು. ಅವರು ಬಂಗಾರ ಗಿಂಡಿ ಒಳಗೆ ನೀರು ಒಯ್ತಿದ್ರು, ಹಾ ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ರು. ಅಲ್ಲಿ ಯಾರು ಕೊಟ್ರತ್ತೆ ಕೇಳಿದ್ರೆ ಹುಲಿ ಹಾಲ, ಇನ್ನೋದ್ರೊಳಗೆ ನಿಂದ್ರಂಗಿಲ್ಲ ತಿಳ್ಕೊಂಡು ತಾಯಿ ಕನಬಾಯಿ ಕೊಟ್ಟಾಳ ಅಂತ ಹೇಳಿ ನನಗಿಷ್ಟು ಗೊತ್ತದಿರಪ್ಪ, ತಿಳಿದು ಬಂದದ. ಅವರು ಬಾರಾಮತಿ ಗೌಡ್ರು. ಮತ್ ಇದಕ್ ಬಿಟ್ಟು ಹಾ ಇಂಥವ್ರು ಕೊಟ್ಟಾರ ಪ್ರಕಾಶ್ ಅಂದ್ರೆ ದೈವ ಒಪ್ತಂದ್ರ ನನಗ ನಮಗೂ ಒಪ್ಪದಂಗೆ. ಯಾಕ ನೀವೆಲ್ಲಾರು ಇಲ್ಲ ಒಪ್ಕೊಳಂಗಿಲ್ಲ. ಯಾಕಂದ್ರ ತಾವೆಲ್ಲ ಭೂಮಿ ಒಳಗೆ ಹುಟ್ಟದವ್ರು ಇದ್ರಿ. ನಮ್ಕಿಂತನೂ ಹೆಚ್ಚು ನಿಮ್ಗೆ ಮಾಹಿತಿ ಇರ್ತದ. ಅದನ್ನ ಮುಂದಿನ ಪಾಳ್ಯಕ್ಕೆ ಹೇಳ್ತಾರ. ಇನ್ನೂ ಏನು ಉಳ್ದದ್ರಿ? ಮತ್ತೇನೋ ಹೇಳ್ರಿ. ಐತ್ರಿ. ಹಾ ಹೌದು ಏನ್ ಅಡ್ಡಿ ಇಲ್ಲ. ಹಾ ನಾರಾಯಣ ಗೌಡ. ಹೌದಾ? ಇನ್ನ ಲಿಂಗಕ್ಕೆ ಮುಟ್ಟಿ ಬಂಜಿ ಕೈಲಿ ಲಿಂಗಕ್ಕೆ ಮುಟ್ಟಿ ಪೂಜೆ ಮಾಡ್ಕೋಬಾರ್ದು ಅಂದ್ರ ಅವಾಗ ನಾರಾಯಣ ಗೌಡಗ ಮಕ್ಕಳು ಇದ್ದು ಏನಿಲ್ಲ. ಹೌದಪ್ಪ, ಇದೇ ಪ್ರಶ್ನೆ ಅದು. ಹೌದು. ಇದ್ದು ಅಂತ ಹೇಳಿ ಅವನಿಗೆ ಬಂಜಿ ಅಂತೇಳಿ ಬಿಡಿಸ್ಯಾರ ಅವ್ರು. ಹೌದು. ಸುಮ್ಮ ಸ್ವಾಭಾವಿಕ ವಿಚಾರ ಮಾಡ್ರಿ. ಅವನಿಗೆ ಒಂದ್ ವೇಳೆ ಮಕ್ಕಳು ಇರ್ಲಿಲ್ಲ ಅಂದ್ರ ಇವನಿಗೆ ಯಾಕೆ ಪೂಜೆ ಬಿಡಿಸ್ತಿದ್ದ, ಅವ ಯಾಕೆ ಮಾಡ್ತಿದ್ದ? ಹಾ ಆದ್ರ ಕನ್ಯಾಕೋಮಲಿ ಭೀರ ದೇವರಕ್ಕಿಂತ ದೊಡ್ಡಕ್ಕೆ ಹಾಳತ್ತೇಳಿ ನಮ್ಮ ಹಿರಿಯರು ನೇರವಾಗಿ ಹೇಳ್ಯಾರ. ಆಕಿ ಎಷ್ಟು ವರ್ಷ ದೊಡ್ಡಕ್ಕೇಳಿ ನನಗೆ ಗೊತ್ತಿಲ್ಲ. ಹೌದೌದು. ಹಾ ಹ್ಯಾಂಗ ಸೀತಾದೇವಿ ರಾಮನಕ್ಕಿಂತ ದೊಡ್ಡ ಕೇಳಲ್ಲ, ಕನ್ಯಾಕೋಮಲಿ ಆಕಿ ಭೀರ ದೇವರಕ್ಕಿಂತ ದೊಡ್ಡ ಕೇಳತ್ತೇಳಿ ನಮ್ಮ ಹಿರಿಯರು ಪದ್ಯದೊಳಗ ನಮಗೆ ಹಿಂಗೆ ಹೇಳ್ಯಾರ. ಎಷ್ಟು ದಿನ ಹಾಳದ ಅಂತ ನನಗೆ ಗೊತ್ತಿಲ್ಲ. ಹಾ ರೀ, ಹೌದೌದ್ರಿಪ್ಪ. ಇಷ್ಟು ಮುಂದಿನ ಪಾಳ್ಯಕ್ಕೆ 10 ವರ್ಷ ರೀ, 10 ತಿಂಗಳ, 12 ವರ್ಷ. 12 ವರ್ಷ ದೊಡ್ಡ ಇರ್ಲಿ, ಪರವಾಗಿಲ್ಲ. ನಮ್ಗೆ ತಿಳಿದಷ್ಟು ಹೇಳಿದೇವ್ರಿ. ಯಾಕಂದ್ರೆ ಸುಮ್ಮನೆ ಏನ್ರಿ ಹೇಳಿದ್ರ ಅದು ಉಪಯೋಗ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಒಳ್ಳೆ ಕಾರ್ಯಕ್ರಮ ಸಾಗಿ ಬಂದದ. ಪಾಪ ಇವತ್ತಿನ ದಿನ ಸಣ್ಣ ವಯಸ್ಸಿನೊಳಗ ಸುಮ್ಮತ್ ಸಾರಸ್ದಂಗ ಆಗ್ತದ. ಮುಂದಿನ ಪಾಳ್ಯಕ್ಕೆ ಮತ್ತೆ ಏನೇನು ಮಾತಾಡ್ತಾನೆ ನೋಡೋಣಂತ. ಇಷ್ಟು ಒಳ್ಳೆ ವಿಷಯಗಳು ಇಷ್ಟು ಬಿಡುಗಡೆ ಆಗ್ಬೇಕಾದ್ರೆ ನೀವು ಸರ್ವಸಾಧಾರಣ ದೊಡ್ಡ ಮ್ಯಾಳ ತಂದ್ರೂ ಇಷ್ಟು ವಿಷಯ ಬಿಡುಗಡೆ ಆಗಂಗಿಲ್ಲ ಸಣ್ಣ ವಯಸ್ಸಿನೊಳಗ. ಯಾಕಂದ್ರೆ ನಮಗೂ ಕೂಡ ನಾವು ಒಬ್ಬ ಬಂಜಾರ ಸಮಾಜದೊಳಗೆ ಹುಟ್ಟಿದ್ರು ಕೂಡ ಹ್ಯಾಂಗ ಅಮೋಘ ಸಿದ್ದನ ಮಠ ಮನೆಯೊಳಗ ಲಮಾಣೆಟ್ಟಿ ತುಕಾರಾಮ್ ಮಹಾರಾಜರಿಗೆ, ತುಕಾರಾಮ್ ಮಹಾರಾಜ್ ಅಂದ್ರೆ ನಮ್ಮ ಮಾವನೇರಿ ಅವರು ಸಮೀಪ. ಅಂದ್ರ ನನ್ನ ಹೆಂಡತಿ ತಾಯಿ ಕಾಕಾನು ಕಾಕ ಅಂದ್ರೆ ಹೆಂಡತಿ ತಾಯಿ ಅಕ್ಕನ ಗಂಡ ಏನಂತೀರಿ ನೋಡ್ರಿ ನೀವು, ಮೌಶಿ.
ಮೌಶಿ ಗಂಡ ಮೋಶಿ ಈ ಕಡೆ ಅವ್ವ. ಹಾ ಹಾ ಭಾಳ ದೂರಿಲ್ಲ. ಅವ್ರು ಅಮೋಘ ಸಿದ್ಧನ ಮಠ ಮನೆ ಒಳಗೆ ಬೆಳೆಸಿದ್ರು. ಆದ್ರೆ ಇವತ್ತಿನ ದಿನ ಮಾಳಿಂಗರಾಯನ ಸಂತತಿ ಒಳಗೆ ನಾನೂ ಒಬ್ಬ ಬಂಜಾರ ಸಮಾಜದವ ಇದ್ರು ಕೂಡ ನಾ ಹ್ಯಾಂಗ ಮಾತಾಡ್ತೀನೋ ಹ್ಯಾಂಗ ಹಾಡ್ತೀನೋ ಗೊತ್ತಿಲ್ಲ. ಹ್ಯಾಂಗೆ ಹಾಡಿದ್ರು ಹ್ಯಾಂಗೆ ಮಾತಾಡಿದ್ರು ನೀವೊಬ್ಬ ಬಂಜಾರ ಸಮಾಜದವ ಆಗಿ ಬಂದು ನಮ್ಮ ಹಾಲು ಮತದ ಸೇವಾ ಮಾಡ್ತಿ ತಿಳ್ಕೊಂಡು ನೀವಿಷ್ಟೇ ಇಲ್ಲ ಎಲ್ಲಿ ಹೋಗ್ತೀನಿ ಅಲ್ಲಿ ಎಲ್ಲ ಜನ ಹರಿಸ್ತಾರ. ಹೌದು. ಅದನ್ನೇ ನಾ ಗಳಿಸಿದ ಸಂಪತ್ತ ತಿಳ್ಕೊಂಡು ಹೌದೌದು. ನನಗೆ ಇದು ಒಂದು ನನ್ನ ಜನ್ಮಕ್ಕೆ ನಾ ಬಂದಿದ್ದಕ್ಕೆ ಇದು ಸ್ವಾರ್ಥಕ್ಕೆ ಆಗ್ಯದತ್ತ ತಮ್ಮೆಲ್ಲರಿಗೆ ನಂಬಿ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ. ಹೌದು ಎಲ್ಲ ಪುತ್ತ ಓರ್ ಆ ಹಾ ರೀ ಹಾ ರೀ ಹಾ 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 ಹೌದು ಹೌದು ಅದಕ್ಕಿರ್ಲಿ ಈಗ ಪಿಂಟು ಮಾಸ್ತರ ಹಾ ನಮ್ಮ ಜೋಡಿ ಹಾಡಬೇಕಾದ್ರ ಹಾ ಭಾಳ ಟೈಟ್ ಬೇಕು ಪ್ರಕಾಶ್ ಮಾಸ್ತಾರ. ಹೌದೌದು. ಆ ಅಂದಿಲ್ಲ ಚೊಣ್ಣಿನೇ ಸೈಲ್ ಆತಾವತ್ರಿ ನಮ್ಮ ಹಬಾಬಾಬ ಚೊಣ್ಣಿ ಇವ್- ಒಂದು ಕಿಶದಾಗ ಹಾಕೊಂಡು ಮಾಸ್ತರ್ ನಿಮ್ಗ. ಇದು ಗಡೀರಿ ಹೆಂಗದ ನೋಡ್ರಿ. ಹಾ ಗಡೀರಿ ಹೆಂಗದ ಏ ಪಿಂಟು ಮಾಸ್ತಾರ ಯಾರು ಕುಸ್ತಿ ಹಿಡಿತಾರ ಸಾಮಾನ್ಯವಾಗಿ ಬರಲ್ಲ. ಒಬ್ಬ ಕವಿ ಪದ ಮಾಡ್ತಾನ ಏನಂತ ಮಾಡ್ತಾನ ಏನತ್ರಿಪ್ಪ. ಹೇಡಿಗೆ ಹಾಲುಣಿಸಿ ಫಳೆದಾಗ ಬಿಟ್ಟರ ಹೌದಾ ಪೈಲ್ವಾನ ಅದಕ್ಕ ಹಾ ಅಂತಾರೇನೋ. ಹೌದೌದು. ಕತ್ತಿಗೆ ಕಡ್ಲಿ ಬ್ಯಾಳಿ ಹತ್ತಿ ಕಾಳ ಮೈಸಿದ್ರ ಹಾ ಕಾಟೇವಾಡಿ ಕುದುರಿ ಆತದೇನು. ನೀ ಎಂದರೆ ಆತಿ ಪಿಂಟು ಮಾಸ್ತಾರ ಹೌದು ಎಂದೂ ಆಗ್ಲಕ್ಕಿಲ್ಲ. ನೀ BA ಮುಗಿಸು ನೀ PhD ಮುಗಿಸು ಖರೆ ಹೆಬ್ಬಟ್ಟೇನೋ ಅವ್ರ ಜೋಡ್ನಾಗ ನೀ ಎಂದು ಆಗುದಿಲ್ಲ. ಆಗಲಕ್ ಸಾಧ್ಯ ಇಲ್ಲ. ಹ್ಯಾಂಗ ಪದ ಬರ್ದಾರ ಅನ್ನುವಂಥದ್ದು ಹಾ 4 ನುಡಿ ಪದ್ಯ ಹಾಡಿ ಹಾಡಿ ಮುಂದೆ ಸರ್ಜೋಡಿ ಕಲಾವಂತರಿಗೆ ಬಾಳೆ ಕೊಟ್ಟು ಬಿಡಣ್ರಿ. ಚಾನ್ಸ್ ಕೊಡು. ಈಗ ಆಗ್ಯಾವಲ್ರಿ 4